ಮತ್ತು ಕಿರುತೆರೆಯ ಸಂಪರ್ಕದಿಂದ ನಾನು ಅನೇಕ ಕಲಾತ್ಮಕ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕೆಲಸ ಮಾಡಿದ್ದೇನೆ. ಹೀಗೆ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ನನ್ನ ಗೆಳೆಯ ಅನಂತರಂಗಾಚಾರ ಅನ್ನೋ ಒಬ್ಬ ಸ್ನೇಹಿತರು, ಅವ್ರ ಮನೆಗೆ MS ರಾಜಶೇಖರ್ ಅವರು ಬರ್ತಾ ಇದ್ರು. ಹಾಗೆ MS ರಾಜಶೇಖರ್ ನನಗೂ ಪರಿಚಯ ಆದಾಗ ಅವರು ಒಂದು ಒಳ್ಳೆ ಕತೆ ಯಾವ್ದಾದ್ರು ಹೇಳಿ, ನಿಮ್ಗೆ ಕಾನ್ಸೆಪ್ಟ್ ಇದ್ರೆ ಹೇಳಿ ಎಂದು. ನಾನು ಆ ಸಂದರ್ಭದಲ್ಲಿ ಅವರಿಗೆ ಹೃದಯ ಸಿನಿಮಾಕ್ಕೆ ಸಂಬಂಧಪಟ್ಟಂತ ಒಂದು ಕಾನ್ಸೆಪ್ಟ್ ನ ಅವ್ರಿಗೆ ಹೇಳಿದೆ. ಅವ್ರಿಗೆ ಅದು ಬಹಳ ಇಷ್ಟ ಆಗಿ ರಾಜ್ಕುಮಾರ್ ಪ್ರೊಡಕ್ಷನ್ ಕಂಪನಿ ಅದನ್ನ ಪ್ರೊಡಕ್ಷನ್ ಮಾಡ್ತು. ಆ ಧಾರಾವಾಹಿಗೆ ನಾನು ಸಹ ನಿರ್ದೇಶಕನಾಗಿ ಮತ್ತು ಆ ಕಥೆಯ ಕ್ರೆಡಿಟ್ ಕೂಡ ನನಗೆ ಸಿಕ್ತು. ಹೃದಯ ಅನ್ನೋ ಒಂದು ಸಿನಿಮಾದಲ್ಲಿ. ನಾನು ಇತ್ತೀಚೆಗೆ ಒಂದು ಮಲಯಾಳಂ ಚಿತ್ರದಲ್ಲಿ ಕೂಡ ನಾನೊಂದು ಅಭಿನಯ ಮಾಡ್ತಾ ಇದ್ದೀನಿ. ಅದೇನು ವಿಶೇಷ ಅಂದ್ರೆ ಆ ಮಲಯಾಳಂ ಚಿತ್ರದಲ್ಲಿ ಕನ್ನಡದಲ್ಲೇ ಮಾತಾಡುವಂತ ಒಂದು ಅವಕಾಶ, ಆ ಒಂದು ಪಾತ್ರ ಸಿಕ್ಕಿದೆ. ಓಕೆ, ಇನ್ನು KSDL ಸಂಸ್ಥೆಯಲ್ಲಿ ನೌಕರರಾಗಿದ್ದೀರಿ, ಅದರ ಜೊತೆಗೆ ರಂಗಭೂಮಿಯೆಡೆಗೆ ಆಸಕ್ತಿ, ನಟರಾಗಿ ಕೂಡ ಅಭಿನಯಿಸ್ತಿದ್ದೀರಿ, ನಿರ್ದೇಶಕರಾಗಿದ್ದೀರಿ. ಹೇಗ್ ನಿಭಾಯಿಸ್ತೀರಿ ಇಷ್ಟೆಲ್ಲ? ಅಲ್ಲ, ನನಗೆ ಮನಸ್ಸು ಮಾಡಿದ್ರೆ ಈ ಮನುಷ್ಯನಿಗೆ ಎಲ್ಲರೂ ಸಾಧ್ಯ, ಯಾವುದು ಸಾಧ್ಯ ಇಲ್ಲ ಅಂತಲ್ಲ. ನನ್ನ ವೃತ್ತಿ ನಂತರ ಅಂದ್ರೆ ನನ್ನ ಶಿಫ್ಟ್ಗಳು ಮುಗಿದ, ನನ್ನ ಕೆಲಸ ಮುಗಿದ ನಂತರ ಬೇರೆ ಕಡೆ ನನ್ನ ಸಮಯವನ್ನು ವ್ಯರ್ಥ ಮಾಡದೆ ನನ್ನ ರಂಗಭೂಮಿ ಬಗ್ಗೆ ಹೆಚ್ಚು ಆಸಕ್ತಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. ಮತ್ತೆ ನನ್ನ ಕುಟುಂಬದಲ್ಲೂ ಏನಂತ ಸಮಸ್ಯೆಗಳಿಲ್ಲ. ಅದರಿಂದ ಸಹಕಾರ ಕೊಡೋದ್ರಿಂದ ನನಗೆ ವೃತ್ತಿಯಲ್ಲೂ ಸಹಕಾರ ಸಿಗ್ತಾ ಇದೆ, ಮತ್ತೆ ಕುಟುಂಬದಲ್ಲೂ ಸಹಕಾರ ಸಿಗ್ತಾ ಇರೋದ್ರಿಂದ ನಾನು ಹೆಚ್ಚು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈಗೊಂದು ವಿರಾಮ. ದಿನದ ವಿದ್ಯಮಾನಗಳ ವಿಶ್ಲೇಷಣೆ, ದಿನಪತ್ರಿಕೆಗಳ ಸುದ್ದಿ ಸಾರ, ಏನ್ ಸಮಾಚಾರ, ಉಪಹಾರದ ಜೊತೆ ಸಮಾಚಾರ ಪ್ರತಿದಿನ ಬೆಳಗ್ಗೆ 8:30ಕ್ಕೆ ವೀಕ್ಷಿಸಿ ನಿಮ್ಮ ಉದಯ ನ್ಯೂಸ್ ಚಾನೆಲ್ನಲ್ಲಿ. ಹೇ ಬಾರೋ, ನಂಗೆ ಕೆಸರು ಹುಣ್ಣಿದೆಯಲ್ಲ, ಹೇಗೆ ಆಟ ಆಡೋದು? ನಿನ್ನಿಂದಾನೂ ಸಾಧ್ಯ, ಸೈಬಾಲ್ ಇದ್ರೆ. 75 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್. ಮತ್ತೆ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ. ರಂಗಮುಖಿ, ಇದರ ಬಗ್ಗೆ ಒಂದೆರಡು ಮಾತು. ನಾನು ನಟನಾಗಿ ನಿರ್ದೇಶಕನಾಗಿ ರಂಗಭೂಮಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದಾಗ ನಮ್ಮ ಅನೇಕ ನಾಟಕಗಳ ದಾಖಲೀಕರಣಕ್ಕಾಗಿ ಅನೇಕ ಸ್ಥಿರ ಛಾಯಾಗ್ರಾಹಕರಿಗೆ ನಾವು ಪೀಡಿಸಬೇಕಾಗಿತ್ತು. ನಮ್ಮ ನಾಟಕದ ಫೋಟೋಸ್ ಮಾಡ್ಕೊಡಿ ಅಂತ. ನನಗೆ ಅದೇನೋ ಕ್ಯಾಮ್ರಾ ಬಗ್ಗೆ ಬಹಳ ಆಸಕ್ತಿ ಇತ್ತು. ನಾನು ಒಂದು ಸಾರಿ ತುಂಬಾ ಕಡಿಮೆ ಹಣ ಕೊಟ್ಟು ಒಂದು ಕ್ಯಾಮ್ರಾನ ಖರೀದಿ ಮಾಡಿದೆ. ಆಮೇಲೆ ನನ್ನ ನಾಟಕ ಫೋಟೋಗಳನ್ನು ನಾನೇ ತೆಗಿಲಿಕ್ಕೆ ಶುರು ಮಾಡೋ ಸಂದರ್ಭದಲ್ಲಿ ನನ್ನ ಗೆಳೆಯ ಕೃಷ್ಣ ರಾಯಚೂರ್ ಅಂತ ಒಬ್ರು ಖ್ಯಾತ ಕಲಾ ನಿರ್ದೇಶಕ, ಅವರು ಒಂದು ನನಗೆ ಸಲಹೆ ನೀಡಿದ್ರು. ನೀವು ಹೇಗೂ ಫೋಟೋಗ್ರಾಫ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀರಿ, ನಾನು ಒಂದಿಬ್ರು ರಂಗಭೂಮಿಯಲ್ಲಿ ಸಂಬಂಧಪಟ್ಟಂತ ಒಂದಿಬ್ರು ಪ್ರಮುಖರ ಕ್ಲೋಸ್ಅಪ್ಸ್ ತೆಗೆದಿದ್ದೆ ಫೋಟೋ. ನೋಡ್ಬಿಟ್ಟು ಅವ್ರು ಹೇಳಿದ್ರು, ನೀವು ಇದನ್ನೇ ಯಾಕೆ ಹವ್ಯಾಸವಾಗಿ ಗಂಭೀರ ತಗೋಬಾರ್ದು ಅಂತೇಳಿ. ನಾನು ಹೌದಲ್ಲ, ಇವ್ರು ಹೇಳೋದು ತುಂಬಾ ಅದ್ಭುತವಾಗಿದೆಯಲ್ಲ ಅಂತ ಅನ್ಸಿ ನಾನು ಸುಮಾರು 150ಕ್ಕೂ ಹೆಚ್ಚು ರಂಗ ಪ್ರಮುಖರ ಚಿತ್ರಗಳನ್ನ ಸೆರೆ ಹಿಡಿದೀನಿ, ಕ್ಲೋಸ್ಅಪ್ಸ್. ಅದನ್ನ ನಾನು ಎಕ್ಸಿಬಿಷನ್ ಕೂಡ ಮಾಡಿದೀನಿ. ಈಗಾಗಲೇ ಬೆಳಗಾವಿಯಲ್ಲಿ ನಡೆದಂತ ವಿಶ್ವ ಕನ್ನಡ ಸಮ್ಮೇಳನ ಸಂದರ್ಭದಲ್ಲಿ ಕೂಡ ಅದು ಅಲ್ಲಿ ಎಕ್ಸಿಬಿಷನ್ ಪ್ರದರ್ಶನ ಆಯಿತು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರದರ್ಶನ ಆಯಿತು. ಅದೊಂದು ನನಗೆ ಅನೇಕ 150ಕ್ಕೂ ಹೆಚ್ಚು ರಂಗಭೂಮಿಯ ವಿವಿಧ ಪ್ರಮುಖರ ಕ್ಲೋಸ್ಅಪ್ಸ್ಗಳು ನನ್ನ ಸಂಗ್ರಹದಲ್ಲಿದೆ. ಇನ್ನು ಹಲವಾರು ಮಜಲುಗಳಲ್ಲಿ ಕೆಲಸ ಮಾಡದಂತ ಬಂದವರು, ಈ ಒಂದು ಜೀವನದ ಈ ಪಯಣದಲ್ಲಿ ಮರೆಯಲಾಗದಂತ ಘಟನೆ ಯಾವುದಾಗಿತ್ತು? ಮರೆಯಲಾಗದ ಘಟನೆಗಳು ಬಹಳ ಇದೆ. ಯಾಕೆಂದ್ರೆ ನಾವು ಅನೇಕ ಸಂದರ್ಭಗಳಲ್ಲಿ ಅನೇಕ ಸವಾಲುಗಳು, ನಾಟಕ ಮಾಡೋ ಸಂದರ್ಭದಲ್ಲಿ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸಿಕೋಬೇಕಾಗುತ್ತೆ. ಎಷ್ಟೋ ಸರಿ ಇಲ್ಲಿ ಅಭಿನಯ ಮಾಡ್ತಾ ಇರ್ತಕ್ಕಂಥ ಕಲಾವಿದರು ಕೂಡ ಆರೋಗ್ಯ ಹದಗೆಟ್ಟಿದ್ರು ಕೂಡ ಆರೋಗ್ಯದ ವಿಷಮ ಸ್ಥಿತಿಯಲ್ಲೂ ಕೂಡ ಅಲ್ಲಿ ಅಭಿನಯ ಮಾಡ್ತಿರ್ತಾರೆ. ಅಲ್ಲಿ ಅಭಿನಯ ಮಾಡಿ ಬರ್ತಾರೆ, ಪಕ್ಕದಲ್ಲಿ ಬಂದು ಇಲ್ಲಿ ವಾಮಿಟ್ ಮಾಡ್ತಾ ಇರ್ತಾರೆ. ಇಮಿಡಿಯೇಟ್ ಇಲ್ಲಿ ಸೀನ್ ನಡೀತಾ ಇರುತ್ತೆ, ಅವ್ರನ್ನ ಇಮಿಡಿಯೇಟ್ ನಾವು ಹಾಸ್ಪಿಟಲ್ ಕಳಿಸ್ತಿರ್ತಿಲ್ಲ. ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದು ಮತ್ತೆ ಅವರ ಧೈರ್ಯದಲ್ಲಿ ಬಂದು ನಾಟಕ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನೆನಪಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಅಂದ್ರೆ ಮುಂಬೈನಲ್ಲಿ ನಾವು ಪ್ರದರ್ಶನ ಮಾಡಕ್ ಹೋಗಿದ್ದ ಸಂದರ್ಭದಲ್ಲಿ ನಮಗೆ ಟ್ರೈನ್ಗೆ 2.5 ಗಂಟೆ ಸಮಯ ಆಯಿತು. ನಾವು ಟ್ರಾವೆಲ್ ಮಾಡ್ತಾ ಬಂದಾಗ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡು 5 ನಿಮಿಷಗಳಲ್ಲಿ ನಾವು ಸ್ಟೇಷನ್ ತಲುಪುವಂತ ಸ್ಥಿತಿ ಇತ್ತು. 5 ನಿಮಿಷ ತಡವಾಗಿದ್ರು ಕೂಡ ನಾವು ಸುಮಾರು 30 ಜನಕ್ಕೆ ಪ್ರಯಾಣದ ಅವಕಾಶಗಳು ತಪ್ಪೋಗ್ತಿತ್ತು. ಹಾಗೆ ನಾವು ದೆಹಲಿಗೆ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಕೂಡ ರಾಜ್ಕುಮಾರ್ ಅವರು ನಿಧನ ಆಗ್ಬಿಟ್ಟಿದ್ರು. ಅವತ್ತು ನಾವು ಸ್ಟೇಷನ್ ತಲುಪಿದ್ದು ಒಂದು ವಿಸ್ಮಯ, ಮತ್ತೆ ನಾವು ದೆಹಲಿ ತಲುಪಿದ್ದು ಕೂಡ ಒಂದು ವಿಸ್ಮಯ. ಆಮೇಲೆ ನಿಮ್ಗೆ ಗೊತ್ತಿದೆ ಬೆಂಗಳೂರಲ್ಲಿ ಎಷ್ಟೆಲ್ಲ ಗಲಾಟೆಗಳಾಯ್ತು ಅಂತ. ಅನೇಕ ಸಂದರ್ಭಗಳು ಮತ್ತೆ ಅನೇಕ ನಾಟಕ ಪ್ರದರ್ಶನಗಳಲ್ಲಿ ಕೂಡ, ಅಂದ್ರೆ ಇತ್ತೀಚೆಗೆ ನಾವು ರಾಮಧಾನಿಯ ನಾಟಕವನ್ನ ಮುಂಬೈನಲ್ಲಿ ಪ್ರದರ್ಶನ ಮಾಡಿದಾಗ ಕನಕದಾಸರ ಪಾತ್ರಧಾರಿ ಹೊರಗಡೆ ಬಂದಾಗ ಹೋದಗಾರೆ ಸುಮಾರು 70-80 ವರ್ಷದ ಮುದುಕರು ಬಂದು ಕನಕದಾಸ ಪಾತ್ರರಿಗೆ ಕಾಲು ಮುಗಿತಾರೆ.
ಅವಾಗ ಏನು ಅನುತ್ತೆ ಅಂತ ನನಗೆ ವಿಶೇಷವಾದಂತ ಅನುಭವಗಳವೆಲ್ಲ. ಇನ್ನು KSDL ಚಂದ್ರು ನಿರ್ದೇಶಕರಾಗ್ಲಿ ಅಥವಾ ನಟರಾಗ್ಲಿ ಇವ್ಯಾವು ಆಗದಿದ್ರೆ ಏನಾಗಿರ್ತಿದ್ರು? ಏನಾಗಿರ್ತಿದೆ ಅಂತ ಗೊತ್ತಿಲ್ಲ. ನಾನೊಬ್ಬ ಸಾಮಾನ್ಯ ನೌಕರನಾಗಿರ್ತಿದ್ನೇನೋ ಗೊತ್ತಿಲ್ಲ. ಆಗಿನ ಕನಸು ಏನಾಗಿತ್ತು ಬಾಲ್ಯದಿಂದ ತಮಗೆ? ನನಗೇನಂತ ವಿಶೇಷವಾದ ಕನಸುಗಳು ಇವತ್ತಿಗೂ ಇಲ್ಲ. ವಿಶೇಷವಾದ ತುಂಬಾ ಸರಳವಾಗಿ ತುಂಬಾ ನೆಮ್ಮದಿಯಾಗಿ ಬದುಕಬೇಕು ಅನ್ನೋದಷ್ಟೇ ನನ್ನ ಆಸೆ. ನನಗೆ ವಿಶೇಷವಾದಂತ ಆಸೆಗಳು ಕನಸುಗಳೆಲ್ಲ ಏನಿಲ್ಲ. ಇನ್ನು ಬಾಲ್ಯದ ದಿನ ಹೇಗಿತ್ತು? ಬಾಲ್ಯದ ದಿನ ತುಂಬಾ ಚೆನ್ನಾಗಿತ್ತು. ನಮ್ದೊಂದು ಸುಖಿ ಕುಟುಂಬ. ನಮ್ಮದೊಂದು ಗ್ರಾಮೀಣ ಹಿನ್ನೆಲೆಯಿಂದ ಬಂದಂತ ನನ್ನ ತಂದೆ ತಾಯಿ ತುಂಬಾ ಕಷ್ಟದಿಂದ ಮೇಲೆ ಬಂದಂತವ್ರು. ನಾವು ಬೆಂಗಳೂರಿನಲ್ಲಿ ಸುಮಾರು 50ರಿಂದ 60 ವರ್ಷಗಳಿಂದ ಬೆಂಗಳೂರಿನಲ್ಲಿ ಸೆಟ್ಲ್ ಆದ ಬೆಂಗಳೂರಿನ ಹತ್ತಿರದಿಂದ ಹಳ್ಳಿಯಿಂದ ಬಂದ ಕುಟುಂಬ. ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ. ನಮಗೆ ಹೆಚ್ಚು ಆಸೆಗಳು ಮತ್ತೆ ನಿರೀಕ್ಷೆಗಳು ಇಲ್ದಿರೋದ್ರಿಂದ ನಾವು ತುಂಬಾ ಸುಖವಾಗಿ ನೆಮ್ಮದಿಯಾಗಿದೆ. ತಂದೆ ತಾಯಿ ಏನ್ ಮಾಡ್ಕೊಂಡಿದ್ರು? ತಂದೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ರು. ಇತ್ತೀಚೆಗೆ ಅವರು 1-2 ವರ್ಷಗಳ ಹಿಂದೆ ನಿಧನರಾದ್ರು. ತಾಯಿ ಇದ್ದಾರೆ. ತಾಯಿ ನಮ್ದೇ ತೋಟ ಇದೆ ಹಳ್ಳಿಯಲ್ಲಿ ಮತ್ತೆ ಇಲ್ಲಿ 2 ಕಡೆ ಓಡಾಡ್ಕೊಂಡಿದ್ದಾರೆ. ಚಿಕ್ಕಂದಿನಲ್ಲೇ ನಾಟಕಗಳಿಗೆ ಆಸಕ್ತಿ ಇತ್ತು ಅಂದ್ರು ಅಂತ ಹೇಳಿದ್ರಿ. ಇದಲ್ಲದೆ ಬೇರೆ ಯಾವ ರೀತಿಯ ಆಸಕ್ತಿ ಹವ್ಯಾಸಗಳು ಹೊಂದಿದ್ರಿ ತಾವು? ನನಗೆ ರಂಗಭೂಮಿ ಬಗ್ಗೆನೇ ಹೆಚ್ಚು ವಿಶೇಷವಾದ ಆಸಕ್ತಿ ಬಿಟ್ಟು ನನಗೆ ಬೇರೆ ಯಾವುದೇ ಕ್ಷೇತ್ರಗಳ ಕಡೆ ಆಸಕ್ತಿ ಇರಲಿಲ್ಲ. ಈ ರಂಗಭೂಮಿಗೆ ಬಂದ ಮೇಲೆ ನಾನು ಫೋಟೋಗ್ರಫಿ ಬಗ್ಗೆ ಹವ್ಯಾಸ ಬೆಳೆಸ್ಕೊಂಡೆ, ಡಿಸೈನ್ ಬಗ್ಗೆ ಹವ್ಯಾಸ ಬೆಳೆಸ್ಕೊಂಡೆ, ಕಾಸ್ಟ್ಯೂಮ್ ಬಗ್ಗೆ ಹವ್ಯಾಸ ಬೆಳೆಸ್ಕೊಂಡೆ. ನಾಟಕಕ್ಕೆ ಪೂರಕವಾದಂತಹ ಎಲ್ಲಾ ಪ್ರಕ್ರಿಯೆಗಳಿಗೂ ನಾನು ಹೆಚ್ಚು ಆಸಕ್ತಿನ ಬೆಳೆಸ್ಕೊಂಡು ನಾಟಕದಲ್ಲಿ ಸಮಗ್ರವಾಗಿ ತೊಡಗಿಸ್ಕೊಂಡೆ. ಇನ್ನು ವಿದ್ಯಾರ್ಥಿಯಾಗಿ ಹೇಗಿದ್ರು KSDL ಚಂದ್ರು? ವಿದ್ಯಾರ್ಥಿ ಅನುಭವ ಚೆನ್ನಾಗಿತ್ತು. ನಾನು ಈಗ ನಮ್ಮ ಹಿಂದೆ ಹಿರಿಯ ಅಧಿಕಾರಿಗಳೊಬ್ರು ಹೇಳ್ತಿದ್ರು, ನೀವು ಗ್ರಾಜುಯೇಷನ್ ಅನ್ನ ಮಾಡ್ಬಿಟ್ಟಿದ್ರೆ ಸಂಸ್ಥೆಯಲ್ಲಿ ದೊಡ್ಡ ಪೊಸಿಷನ್ಗೆ ಹೋಗ್ತಾ ಇದ್ರಿ ಅಂದ್ರು. ನಾನು ಅವ್ರಿಗೆ ಹೇಳಿದೆ, ನಾನು ತುಂಬಾ ದೊಡ್ಡ ಪೊಸಿಷನ್ಗೆ ಹೋಗ್ತಾ ಇದ್ದೆ ಸರ್, ಅದೇ ನಾಟಕ ಮಾಡಕ್ ಆಗ್ತಿರ್ಲಿಲ್ಲ ಅಂತ. ನಾನು ತುಂಬಾ ಅಧಿಕಾರಿಯಾಗಿ ಅಥವಾ ಏನಾದ್ರು ಜವಾಬ್ದಾರಿ ಹೊತ್ಕೊಂಡಿದ್ರೆ ಇದಕ್ಕೆಲ್ಲ ಸಮಯ ನಾನು ಸ್ಪೇರ್ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ಅದರಿಂದ ನಾನು ಈಗ ಇರೋದ್ರಲ್ಲೇ ಸುಖಿಯಾಗಿದ್ದೇನೆ ಅಂತ ಅವ್ರಿಗೆ ಹೇಳಿದೆ. ಇನ್ನು ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ನಿಮ್ಮದಾಗಿದೆ KSDL ಚಂದ್ರು, ಏನ್ ಹೇಳ್ತೀರಿ? ನನಗೆ 2011ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. 2012ರಲ್ಲಿ ಪಬ್ಲಿಕ್ ರಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಸಂಸ್ಥೆ ಸಂವಹನ 2012 ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿದೆ. ನನಗೆ ಚಿಕ್ಕಂದಿನಲ್ಲೂ ಒಂದು ಕನಸಿತ್ತು, ನಾನು ಪ್ರಶಸ್ತಿ ಪಡ್ಕೊಂಡ್ರೆ ಮುಖ್ಯಮಂತ್ರಿಗಳಿಂದ ಪಡ್ಕೋಬೇಕು, ಇಲ್ಲ ರಾಷ್ಟ್ರಪತಿಗಳಿಂದ ಪಡ್ಕೋಬೇಕು ಅಂತ. ನನಗೆ ಗೊತ್ತಿಲ್ಲ, ಅಚಾನಕ್ ಆಗಿ ಆಗಿನ ಮುಖ್ಯಮಂತ್ರಿಗಳ ಸದಾನಂದ ಗೌಡರ ಕೈಲಿ ಪ್ರಶಸ್ತಿ ಪಡೆಯುವಂತ ಒಂದು ಅವಕಾಶ ಸಿಕ್ತು. ಅದು ನನಗೆ ನಿಜಕ್ಕೂ ವಿಸ್ಮಯ. ಆಮೇಲೆ ನನ್ನ ಅಂತರಂಗ ಅಂತ ಸಂಸ್ಥೆ ನನ್ನ ಗುರುತಿಸಿ ಗೌರವಿಸಿದೆ. ಮತ್ತೆ ರಂಗಚೇತನ CGK ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಮತ್ತೆ ಕನಕ ಲೋಕ ಶಿಕ್ಷಣ ಟ್ರಸ್ಟ್ ಕನಕ ಪುರಸ್ಕಾರ ನೀಡಿದೆ. ನಮ್ಮ ಸಂಸ್ಥೆ ಕೂಡ ಶ್ರೀಗಂಧ ಪುರಸ್ಕಾರ ನೀಡಿ ಗೌರವಿಸಿದೆ. ಅನೇಕ ಪ್ರಶಸ್ತಿಗಳು ಕೂಡ ನಮಗೆ ಕೆಲಸ ಮಾಡೋದಕ್ಕೆ ಹೆಚ್ಚು ಆಸಕ್ತಿ ಮತ್ತು ಉತ್ತೇಜನ ಪಡೆದ ದಿಶೆಯಲ್ಲಿ ಪೂರಕವಾಗಿದೆ ಅಂತ ನಾನು ಭಾವಿಸ್ತೇನೆ. ಇನ್ನು ತಮ್ಮ ಮುಂದಿನ ಯೋಜನೆಗಳು ಏನಾಗಿದೆ? ಮುಂದಿನ ಯೋಜನೆಗಳಲ್ಲಿ ಮತ್ತಷ್ಟು ನನಗೆ ದೇವರು ಆರೋಗ್ಯ ಮತ್ತು ಆಯಸ್ಸು ಕೊಟ್ಟರಷ್ಟು ದಿವಸ ಕೂಡ ರಂಗಭೂಮಿಯಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು, ಒಳ್ಳೊಳ್ಳೆ ನಾಟಕಗಳನ್ನು ಮಾಡಬೇಕು, ಒಳ್ಳೊಳ್ಳೆ ಚಲನಚಿತ್ರಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಮಾಡಬೇಕು, ಕಿರುಚಿತ್ರಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಮಾಡಬೇಕು. ಒಟ್ಟಿನಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನನ್ನನ್ನು ಗುರುತಿಸ್ಕೋಬೇಕು ಅನ್ನೋದು ನನ್ನ ಮಹದಾಸೆ. ಇನ್ನು ಯುವ ಕಲಾವಿದರಿಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಇವತ್ತಿನ ಯುವ ಕಲಾವಿದರಿಗೆ ಹೇಳೋದೇನು ಅಂದ್ರೆ, ಅವರು ಬದ್ಧತೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಅವ್ರಿಗೆ ಒಂದಲ್ಲ ಒಂದೇ ಸತಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ. ಯಾಕೆಂದ್ರೆ ನಾವು ಬಂದಾಗ ಪ್ರಾರಂಭದಲ್ಲಿ ನಾವು ಇಷ್ಟೆಲ್ಲ ಸಾಧನೆ ಮಾಡ್ತೀವಿ ಅಥವಾ ಇಷ್ಟೆಲ್ಲ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ನಾವು ಗಂಭೀರವಾಗಿ ತೋರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದ್ದು ನಮ್ಮ ಇಡೀ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಮ್ಮನ್ನ ನಾವು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಇತ್ತು. ಅನೇಕ ವಿಶೇಷವಾದ ಅನುಭವಗಳನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ಇವತ್ತಿನ ರಂಗಭೂಮಿ ತುಂಬಾ ವಿಶೇಷವಾಗಿದೆ. ಅನೇಕ ಯುವಕರು ಬರ್ತಾ ಇದ್ದಾರೆ. ಅದೊಂದು ಆಶಾದಾಯಕವಾದಂತ ಸಂಗತಿ. ಅವರು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ತೊಡಗಿಸ್ಕೊಂಡ್ರೆ ಅವರಿಗೆ ಮುಂದೊಂದು ದಿವಸ ತುಂಬಾ ಒಳ್ಳೆ ಭವಿಷ್ಯ ಇದೆ ಅಂತ ನಾನಂತೂ ಭಾವಿಸಿದ್ದೇನೆ. KSDL ಚಂದ್ರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ಸದಭಿರುಚಿಯ ನಾಟಕಗಳನ್ನ ನೀವು ನಮ್ಮ ವೀಕ್ಷಕರಿಗೆ ನೀಡುವಂತಾಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಇಲ್ಲಿಗೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ. ನಿಮಗೂ ಕೂಡ ಮತ್ತೆ ನನ್ನಂತ ಒಬ್ಬ ಚಿಕ್ಕ ಕಲಾವಿದನನ್ನ ಕರೆದು ಉದಯ ಟಿವಿಯ ಸಮಸ್ತ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಮತ್ತು ನನ್ನ ಉದಯ ಟಿವಿಯ ಸಮಸ್ತ ಸಹೃದಯಿ ಸಿಬ್ಬಂದಿ ವರ್ಗಕ್ಕೆ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ನಮಸ್ಕಾರ ಸಲ್ಲಿಸ್ತೇನೆ. ಧನ್ಯವಾದಗಳು. ವೀಕ್ಷಕರ, ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ವಂದನೆಗಳು.